ಭರವಸೆಯನ್ನು ನೀಡಲು ನಿತ್ಯವೂ ಕೂಡ ಯೇಸು ಶಿಲುಬೆಗೇರಿದ್ದಾನೆ ಎಂದು ಕವಿಯು ಈ ಮೇಲಿನ ಪದ್ಯಭಾಗದ ಮೂಲಕ ತಿಳಿಸುತ್ತಾರೆ. ಆ ಪದ್ಯಭಾಗವನ್ನು ನಾವು ಈಗ ನೋಡೋಣ. ದವಾಖಾನೆಗಳ ಕೋಣೆ ಕೋಣೆಗಳಲ್ಲಿ ಮಾಹೆಗೊಂದಾವರ್ತಿ ಹಣತೆ ಹೊತ್ತಿಸಿ ಕೊಳದ ದಲಿತ ವಾಸದ ಸೋಗೆ ಬಿಲಗಳಲ್ಲಿ ದಿನನಿತ್ಯ ಶಿಲುಬೆ ಏರಿದ್ದಾನೆ ಜೀಸಸ್. ಅಸಂಖ್ಯ ಕ್ರಿಸ್ಮಸ್ಸುಗಳ ಹರಸಿ ಶೋಷಿತರ ಕಂಬನಿಯೊರಸಿ ಸತ್ಯಕ್ಕೆ ಹೊಸ ಕವಲುಗಳ ತೆರೆಸಿ. ಈ ಪದ್ಯಭಾಗದಲ್ಲಿ ಬರುವಂತಹ ಕಠಿಣ ಪದಗಳೆಂದರೆ ಮಾಹೆ ತಿಂಗಳು, ಒಂದಾವರ್ತಿ ಒಂದು ಸಲ, ಸೋಗೆಬಿಲ ಗುಡಿಸಲು, ಅಸಂಖ್ಯ ಲೆಕ್ಕವಿಲ್ಲದಷ್ಟು, ಕವಲು ಟಿಸಿಲು ಭಿನ್ನತೆ ಅಥವಾ ಬದಲಾವಣೆ. ತಿಂಗಳಿಗೊಂದು ಬಾರಿಯೂ ಕೂಡ ದೀಪ ಹಚ್ಚದಂತಹ ಬಡ ದಲಿತರ ವಾಸದ ಬಿಲಗಳಂತಹ ಮನೆಗಳಲ್ಲಿ ನಿತ್ಯವೂ ಕೂಡ ನೊಂದು ಶಿಲುಬೆ ಏರಿದ್ದಾನೆ ಯೇಸು. ಮತ್ತೆ ಮತ್ತೆ ಬರುವಂತಹ ಕ್ರಿಸ್ಮಸ್ಸುಗಳಲ್ಲಿ ಜನರನ್ನು ಹರಸುತ್ತಾ ಶೋಷಿತರ ಕಂಬನಿಗಳನ್ನು ಒರೆಸುವಂತೆ ಸತ್ಯದ ಹೊಸ ಕವಲುಗಳನ್ನು ತೆರೆಸುವತ್ತ ನಿತ್ಯವೂ ಕೂಡ ಯೇಸು ಶಿಲುಬೆ ಏರಿದ್ದಾನೆ. ತನ್ನಂತೆಯೇ ಶೋಷಣೆಯಲ್ಲಿ ನಲುಗುತ್ತಿರುವವರ ಕಂಬನಿಯನ್ನೊರೆಸಿ ಹೊಸ ಭರವಸೆಯನ್ನು ನೀಡಲು ನಿತ್ಯವೂ ಕೂಡ ಯೇಸು ಶಿಲುಬೆಗೇರಿದ್ದಾನೆ ಎಂದು ಕವಿ ಈ ಮೇಲಿನ ಪದ್ಯಭಾಗದಲ್ಲಿ ತಿಳಿಸುತ್ತಾರೆ. ಇದಿಷ್ಟು ಶಿಲುಬೆ ಏರಿದ್ದಾನೆ ಪದ್ಯದ ಸಾರಾಂಶವಾಗಿದೆ. ಈ ಪದ್ಯದಲ್ಲಿ ನಿಮಗೆ ಯಾವುದೇ ರೀತಿಯ ಅನುಮಾನಗಳು ಸಂದೇಹಗಳು ಬಂದರೆ ಅದನ್ನು ನೀವು ಕಾಮೆಂಟ್ ಬಾಕ್ಸ್ಗೆ ಹಾಕಬಹುದು.